ಟಿ ನರಸೀಪುರದ ಬನ್ನೂರು ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣ ಅಧ್ಯಕ್ಷತೆಯಲ್ಲಿ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಸಚಿವ ಶಿವಾನಂದ ಪಾಟೀಲ್ ರವರ ರೈತ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಸುದ್ದಿಗೋಷ್ಠಿ ನಡೆಸಿದ್ದು, ರೈತರ ಹಿತ ಕಾಪಾಡಬೇಕಾದ ಸರ್ಕಾರದ ಸಚಿವ ಶಿವಾನಂದ ಪಾಟೀಲ್ ರೈತರ ವಿರೋಧಿ ಹೇಳಿಕೆ ನೀಡಿರುವುದು ಖಂಡನೀಯ. ಕೂಡಲೇ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ನೀಡಬೇಕು. ಇಂಥವರು ಮಂತ್ರಿಮಂಡಲದಲ್ಲಿ ಮಂತ್ರಿಗಳು ರಾಜ್ಯವನ್ನಾಳಲು ಅಯೋಗ್ಯರು ಹಾಗೂ ಇಂಥವರನ್ನು ಮುಖ್ಯಮಂತ್ರಿಗಳು ಮಂತ್ರಿ ಸ್ಥಾನದಿಂದ ಕೈ ಬಿಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ: ಶಿವಾನಂದ ಪಾಟೀಲು ಸಕ್ಕರೆ ಸಚಿವ, ರಾಜ್ಯ ಹಾಗೂ ಜವಳಿ ಸಚಿವರು ಒಂದು ರೈತ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನ ಕಡಕ್ಕಾಗಿ ವಿರೋಧಿಸುತ್ತೇವೆ. ಅವರು ರೈತರು ಬರಗಾಲವನ್ನು ನಿರೀಕ್ಷಿಸ್ತಾರೆ ಅಂತ ಹೇಳ್ತಾರೆ. ನಾವೇನಾದ್ರೂ ಬರಗಾಲವನ್ನು ನಿರೀಕ್ಷಿಸುತ್ತ ಬೇಡ, ಜಮೀನ್ ಕಡೆ ತಲೆ ಹಾಕ್ತಾನೆ ಇದ್ರೆ ಇವರು ವಿಧಾನಸೌಧದಲ್ಲಿ DC ಆಫೀಸಲ್ಲಾಗಿ ತಾಲೂಕು ಆಫೀಸಲ್ಲಾಗಿ ಅನ್ನ ತಿನ್ನುವ ಬದಲು ಮಣ್ಣು ತಿನ್ನಬೇಕಾಗುತ್ತೆ. ಶಿವಾನಂದ ಪಾಟೀಲ್ ಎಚ್ಚರಿಕೆಯಾಗಿ ಮಾತನಾಡಬೇಕು. ಅವರೊಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು. ಅವರ ಹೇಳಿಕೆಯನ್ನು ಖಂಡಿಸ್ತೇವೆ ಮತ್ತು ಉಗ್ರವಾದ ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡಬೇಕಾಗ್ತದೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಸಿದ್ದರಾಮಯ್ಯ ರೈತರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಮುಖ್ಯಮಂತ್ರಿ ಆದಂತವರು, ಅವ್ರಿಗೆ ಎಲ್ಲಾ ತರದ ಬುದ್ಧಿವಂತಿದ್ದಾರೆ. ಕೂಡಲೇ ಶಿವಾನಂದ ಪಾಟೀಲ್ ಅವರ ರಾಜೀನಾಮೆಯನ್ನು ಆಗ್ರಹಿಸ್ತೇವೆ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಕರೆ ಕೊಡಬೇಕು. ಅವ್ರಿಗೆ ಪತ್ರ ಬರೀಬೇಕು, ಬೋರ್ಡ್ ಮಾಡಿ ರಾಜೀನಾಮೆ ಕೊಡು. ಅಲ್ಲರು ಈ ಸೀಟಲ್ಲಿ ಕೂತ್ಕೊಳ್ಳೋಕೆ ಆಡಳಿತ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನೊಂದು 60 ಸರ್ಕಾರದ ಮಂತ್ರಿಮಂಡಲದಲ್ಲಿ ಇರುವಾಗ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಬೇಕು. ಅವ್ರಿಗೆ ನಾವಲ್ಲ. ಆ ಮಟ್ಟದ ಒಂದು ಆಲೋಚನೆ ಇಟ್ಕೊಂಡಿದ್ರೆ ಸಿದ್ದರಾಮಯ್ಯನವರು ರೈತರ ಪರವಾಗಿ ಅವರು ತಕ್ಕ ಪಾಠವನ್ನು ಕಲಿಸಬೇಕು. ಶಿವಾನಂದ ಪಾಟೀಲ್ ಹೇಳಿದ್ರೆ ಈ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರು ಕೊಡಬೇಕು, ನಾವಲ್ಲ. ಮತ್ತು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಇನ್ನೊಂದು ರೀತಿಯಲ್ಲಿ ಬರ ಪರಿಹಾರಾಗಿ ಕೇಳ್ತಾರೆ. 5 ಲಕ್ಷ ಆಗಕ್ಕೆ ಜಾಸ್ತಿ ಜನ ಆತ್ಮಹತ್ಯೆಗೆ ಒಯ್ತಾರೆ ಅನ್ನೋದಾದ್ರೆ ನಾವು ಈ ವೇದಿಕೆ ಮುಖಾಂತರ ರೈತರ ಪರವಾಗಿ ಒಬ್ಬ MLA ಸತ್ರೆ ಆತ್ಮಹತ್ಯೆ ಮಾಡಬೇಕಂದ್ರೆ ವಿಧಾನಸೌಧದಲ್ಲಿ 1 ಕೋಟಿ ರೂಪಾಯಿ ಘೋಷಣೆ ಮಾಡ್ತೇವೆ. ಜೊತೆಗೆ ಮಂತ್ರಿಗಳು 5 ಕೋಟಿ ಕೊಡ್ತೇವೆ. ಮುಖ್ಯಮಂತ್ರಿ ಕೊಟ್ಟರೆ ರೈತರ ಪರವಾಗಿ 10 ಕೋಟಿ ರೂಪಾಯಿ ಕೊಡ್ತೇವೆ. ಯಾರು ವಿಧಾನಸೌಧದಲ್ಲಿ ಸೂಚನೆ ಮಾಡ್ತಾರೆ ಕರ ಮಾಡಕ್ಕೆ ಹೇಳಿ ಸುಮ್ಮನೆ ಕೂತ್ಕೊಂಡು ಬಾಯಿ ಕಟ್ಟೋದಕ್ಕೋಸ್ಕರ ರೈತ ವಿರೋಧಿ ಮಾತನಾಡೋದು, ರೈತರನ್ನ ಕೆರಳಿಸುವುದು ಮತ್ತು ರೈತರಿಗೆ ಅವಕಾಶವಲ್ಲ. ಇದು ಈ ರಾಜ್ಯದ ಜನಪ್ರತಿನಿಧಿಗಳಿಗೆ ಗೌರವ ಕೊಡುವಂತ ಕೆಲಸ ಅಲ್ಲ. ಹಾಗಾಗಿ ಕೂಡಲೇ ಶಿವಾನಂದ ಪಾಟೀಲ್ ಹೇಳಿದ್ರೆ ಸಕ್ಕರೆ ಹಾಗೂ ಜವಳಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಮತ್ತು ಈ ರಾಜ್ಯದ ರೈತರನ್ನ ಕ್ಷಮೆ ಕೊಡಬೇಕು ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರು ಕರೆ ಕೊಡ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕೂಡಲೇ ಅವ್ರ ಮಾತನ್ನು ವಾಪಸ್ ತಗೋಬೇಕು, ರೈತರನ್ನ, ರಾಜ್ಯದ ರೈತರನ್ನ ಕ್ಷಮೆ ಕೊಡಬೇಕು ಮತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೇಲ್ಕೊಪ್ಪಲು ರಂಗಸ್ವಾಮಿ ಮಾತಾಡ್ತಾ ಇರೋದು. ಈ ಶಿವಾನಂದ ಪಾಟೀಲ್ ಸಕ್ಕರೆ ಮಂತ್ರಿಯವರು ಮತ್ತು ಈ ವಿವಾದಾತ್ಮಕ ಹೇಳಿಕೆ ನೀಡಿ ಬಹಿರಂಗವಾಗಿ ಕ್ಷಮೆ ಅಂತ ಕೇಳಿದ್ದಾರೆ. ಇವ್ರಿಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಕಬ್ಬುಂದು ರೈತರಿಗೆ 250 ರೂಪಾಯಿ ಬ್ಯಾಲೆನ್ಸ್ ಬರಬೇಕು. ರೈತರು ಹೋರಾಟ ಮಾಡಿ ಮಾಡಿ ಮನವಿ ಪತ್ರ ಕೊಟ್ಟು ಸಾಕಾಗದೆ. ಇವರು ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇದ್ರೆ ಆ ಬಾಕಿ ಬರಬೇಕಾದಂತ ಹಣನ ಕೊಡ್ಲಿ. ಎಷ್ಟೋ ಫ್ಯಾಕ್ಟ್ರಿಗಳು ಇವ್ರ ನಿಯಮ ಏನೈತೆ 15 ದಿನಕ್ಕೆ ಮುಂಗಡ ದುಡ್ಡು ಕೊಡ್ಬೇಕಂತಿದ್ರು, ಇವತ್ತವರೆಗೂ ಕೊಡ್ತಾ ಇಲ್ಲ. ಇವ್ರು ಸಕ್ಕರೆ ಮಂತ್ರಿಯಾಗಿ ಏನ್ ಮಾಡ್ತಿದ್ರು? ಇವ್ರ ಜವಾಬ್ದಾರಿ ನಿರ್ವಹಿಸ್ತಾನೆ ರೈತರು ಬಿಟ್ಟೇ ಸಿಗ್ತಾರಂತ ಮೊದಲು ಇದೇ ರೀತಿ ವಿವಾದಾತ್ಮಕ ಹೇಳಿದ್ದಾರೆ. ಈಗಲೂ ಇದೇ ತರ ಹೇಳಿದ್ರೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇಲ್ವಾ? ಈ ಸಕ್ಕರೆ ಮಂತ್ರಿ ಒಂದು ಮಂತ್ರಿ ಸ್ಥಾನಕ್ಕೆ ಇವರು ಚ್ಯುತಿ ತತ್ತವ್ರೆ. ಕೂಡಲೇ ಇವರು ರಾಜೀನಾಮೆ ಕೊಡ್ಬೇಕು. ಈ ಜವಾಬ್ದಾರಿ ಸ್ಥಾನದಲ್ಲಿ ಮುಂದುವರಿಕೆ ಇವ್ರಿಗೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಇವರು ಒಂದು ರೈತರ ಬಗ್ಗೆ ಬರೀ ಬೇಜವಾಬ್ದಾರಿ ಹೇಳೋದನ್ನೇ ಮಾಡ್ಕೊಂಡಿದ್ದಾರೆ. ಇವರು ಇಂಥ ವ್ಯಕ್ತಿಗಳನ್ನ ಮುಖ್ಯಮಂತ್ರಿಯವರು ತಕ್ಷಣ ರಾಜೀನಾಮೆ ಕರೆದಿ ರಾಜೀನಾಮೆ ಕೇಳಿದ್ರು ರಾಜೀನಾಮೆ ಇಸ್ಕೋಬೇಕು, ಇವ್ರು ಪಡಿಬೇಕು. ಮುಂದೆ ಇವರು ಮೈಸೂರು ಬಗ್ಗೆ ಏನಾದ್ರು ಬಂದ್ರೆ ಇವ್ರು ಕಪ್ಪು ಪಾಠ ಪ್ರದರ್ಶನ ಮಾಡಿ ಧಿಕ್ಕಾರ ಕೊಡ್ತೀವಿ ಅಂತ ನಾವು ಈ ವ್ಯಕ್ತಿಯಲ್ಲಿ ಹೇಳ್ತೇವೆ.